ಹರಿ ಓಂ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಜಗಾಮಜ ತತೋನ್ಯತ್ರ ಪಾಂಚಾಲ್ಯೋಪಿ ರಥಂ ಪುನಃ ಸತಾಭ್ಯಾಂ ವಜ್ರ ಸದೃಶೈ ಶರೈರಭಿವ ಅಭಿವ ಏನ ಅಲ್ಲ ಕೃಪಮಾಯಾಂತಮೀಕ್ಷೈವ ತಪಸಾ ಮಾಂ ಪ್ರಪೀಡಯೇತ ಇತಿ ಮತ್ವಾ ಪಾರ್ಶ್ವತಸ್ತು ಭೀಮಂ ಶರಣಮೇವಾನ್. ಧೃಷ್ಟದ್ಯುಮ್ನ ತಾನು ಯುದ್ಧ ಮಾಡ್ತಾ ಇದ್ದಾನೆ. ಯುದ್ಧ ಮಾಡುವಾಗ ಆ ಧೃಷ್ಟದ್ಯುಮ್ನನ ಜೊತೆಗೆ ಯುದ್ಧ ಮಾಡುವುದಕ್ಕಾಗಿ ಕೃಪಾಚಾರ್ಯರು ಬರ್ತಾರೆ. ಅದನ್ನು ನೋಡಿ ಕೃಪಾಚಾರ್ಯರಲ್ಲಿ ವೀರ್ಯ ಶಕ್ತಿ ಬಹಳ ಇಲ್ಲ, ಆದರೆ ತಪಸ್ಸು ಬಹಳ ಇದೆ. ಹೀಗಾಗಿ ತಪಸ್ಸಿನಿಂದ ಅವರು ನನ್ನನ್ನು ಪೀಡಿಸಬಹುದು ಅಂತ ಧೃತರಾಷ್ಟ್ರನಿಗೆ ಭಯವಾಗ್ತದೆ. ಆ ಭಯವಾಗಿ ಭೀಮಸೇನ ದೇವರ ಹತ್ರ ಹೋಗ್ತಾರೆ. ನೀವೇ ನಮ್ಮನ್ನು ಸಂರಕ್ಷಣೆ ಮಾಡಬೇಕು ಅಂತ ಕೇಳಿಕೊಳ್ತಾರೆ. ಭೀಮಸೇನ ದೇವರು ಅವರ ಸಂರಕ್ಷಣೆಯನ್ನು ಮಾಡ್ತಾರೆ. ಕರ್ಣಂ ಸಮಂತಾತ್ ಪ್ರತಿಕಾಲಯಂತಂ ವರೋಧಿನೀಮಿಂದ್ರ ಸುತಃ ಸಮಭ್ಯಯಾತ್ ಕ್ಷಣಾತ್ಮಮಾಜೌ ವಿರಥಂ ಚ ಚಕ್ರೆ ತಥೋಪಹಾರಂ ಸಚಕಾರ ಚಂವಾಹ. ಆಮೇಲೆ ಕರ್ಣ ಯುದ್ಧ ಮಾಡ್ತಾ ಪಾಂಡವರ ಸೈನ್ಯವನ್ನು ಸಂಹಾರ ಮಾಡ್ತಾ ಬರ್ತಾ ಇದ್ದಾನೆ. ಅಂತಹ ಕರ್ಣನನ್ನ ಅರ್ಜುನ ತಾನು ಯುದ್ಧ ಮಾಡುವುದಕ್ಕಾಗಿ ಅವರ ಜೊತೆಗೆ ಸಿದ್ಧರಾಗ್ತಾರೆ. ಯುದ್ಧ ಮಾಡ್ತಾ ಕರ್ಣನನ್ನ ಕ್ಷಣದಲ್ಲಿಯೇನೆ ವಿರಥನನ್ನಾಗಿ ಮಾಡಿಬಿಡ್ತಾರೆ. ಹೀಗಾಗಿ ನಾನಿವತ್ತು ಸೋತೆ ಅಂತನ್ನೋ ಭಾವನೆಯಿಂದ ಅಲ್ಲಿಗೆ ಆ ಯುದ್ಧವನ್ನ ಸಮಾಪನೆ ಮಾಡಿಬಿಡ್ತಾನೆ. ಇವತ್ತು ಯುದ್ಧ ಸಾಕು ಅಂತ ಹೇಳಿ ಸೈನ್ಯವನ್ನ ತಾನು ಹಿಂದೆ ತೆಗೆದುಕೊಳ್ತಾನೆ. ಇವತ್ತಿನ ಯುದ್ಧ ಮುಗಿತು ಅಂತ ಮುಕ್ತಾಯ ಮಾಡ್ತಾನೆ. ಇಲ್ಲಿಯ ತನಕ 16 ದಿವಸದ ಯುದ್ಧವಾಯಿತು. 17ನೇ ದಿವಸದ ಯುದ್ಧ ಪ್ರಾರಂಭವಾಗ್ತಾ ಇದೆ. ಪರಾಜಿತ ಸಂಯತಿ ಸೂರ್ಯಸೋನು ಸುತೇನ ಶಕ್ರಸ್ಯ ಸದಾರ್ಥ ರಾಷ್ಟ್ರಂ ಜಗಾದ ಬಾಹುಂ ಪ್ರತಿಗೃಹ್ಯ ಪಾರ್ಥೋ ಜಿಗಾರ್ಯ ಮಾಮನ್ಯ ಮನಸ್ಕಮಾದವು. ಹಿಂದಿನ ದಿವಸ ಅರ್ಜುನ ಕರ್ಣನನ್ನ ಗೆದ್ದ. ಕರ್ಣನನ್ನ ಗೆದ್ದಾಗ ದುರ್ಯೋಧನ ಬಂದು ಮಾತಾಡ್ಲಿಲ್ಲ. ಆವಾಗ ಅದೇ ದ್ರೋಣಾಚಾರ್ಯರು ಭೀಷ್ಮಾಚಾರ್ಯರಿದ್ರೆ ಕಟುವಾದ ಮಾತುಗಳಿಂದ ಅವರನ್ನ ನಿಂದಿಸಿದ, ದ್ರೋಣಾಚಾರ್ಯರನ್ನ ಭೀಷ್ಮಾಚಾರ್ಯರನ್ನ. ಆದ್ರೆ ಇವನು ಗೆಳೆಯ, ಇವನಿಂದ ಸಾಕಷ್ಟು ಉಪಕಾರವನ್ನು ನಾನು ಪಡೆದಿದ್ದೇನೆ, ಇನ್ನು ಮುಂದೂ ಪಡೆಯುವವನಿದ್ದೇನೆ, ಸಂಕೋಚ. ಆದರೆ ಭೀಷ್ಮಾದಿಗಳಿಗೆ ತಾನು ಕೊಟ್ಟಿದ್ದಾನೆ. ಯದ್ಯಪಿ ಅವರಿಂದ ವಿದ್ಯಾದಿಗಳನ್ನು ಪಡೆದಿದ್ರೂ ಕೂಡ ಸಂಕೋಚ ಇವನಿಗೆ ಇಲ್ಲ. ನಾನವನಿಗೆ ಉಪಕಾರವನ್ನು ಮಾಡಿದ್ದೇನೆ, ಹಣವನ್ನು ಕೊಟ್ಟಿದ್ದೇನೆ, ನಾನು ಯಜಮಾನ ಅಂತನ್ನೋ ಭಾವನೆಯಿಂದ ಅವರನ್ನು ಕಟುವಾಗಿ ನಿಂದೆ ಮಾಡಿದ. ಆದ್ರೆ ಈಗ ಕರ್ಣ ಸೋತಿದ್ದಾನೆ, ಏನೂ ಮಾತಾಡ್ತಾ ಇಲ್ಲ ದುರ್ಯೋಧನ. ಅದನ್ನ ಕಂಡ ಅದೊಂದು ದೊಡ್ಡ ಅವಮಾನವಾಯ್ತು ಅವರಿಗೆ. ದ್ರೋಣಾಚಾರ್ಯನ ಬೈದಾದ್ರೂ ಬೈದ್ರು, ಆದರೆ ನನ್ನ ಬೈತಾ ಇಲ್ಲ, ಯಾಕೆ? ಸಂಕೋಚ ಅನ್ನೋದಕ್ಕಾಗಿ ಏನು ವಸ್ತುತಿ ಅಂತ ಹೇಳೋದಕ್ಕಾಗಿ ಆ ಕರ್ಣ ದುರ್ಯೋಧನನ ಹತ್ರ ಹೋಗ್ತಾರೆ. ಹೇಳ್ತಾರೆ, ಇಲ್ಲ, ನನ್ನನ್ನು ಅರ್ಜುನ ಸೋಲಿಸಿದ, ನನ್ನ ಮನಸ್ಸು ಬೇರೆ ಕಡೆಗೆ ಲಗ್ನವಾಗಿತ್ತು. ನನ್ನ ಮನಸ್ಸು ಬೇರೆ ಕಡೆಗೆ ಇದ್ದಾಗ ಅವನು ಬಂದ, ನನ್ನನ್ನು ಸೋಲಿಸಿಬಿಟ್ಟಿದ್ದಾನೆ. ಇವತ್ತು ನೋಡು ಯುದ್ಧ ಮಾಡ್ತೇನೆ, ಹೇಗೆ ಯುದ್ಧ ಮಾಡ್ತೇನೆ ನೋಡು ಅಂತ ಹೇಳಿ ಪ್ರತಿಜ್ಞೆ ಮಾಡಿದ್ದಾನೆ, ಚೆನ್ನಾಗಿ ಯುದ್ಧ ಮಾಡ್ತೇನೆ ಅಂತ ಹೇಳಿ. ಆದರೆ ಒಂದು ಮಾತು ಹೇಳ್ತಾನೆ, ನಾನು ಸೋತೆ, ಅದಕ್ಕೆ ಕಾರಣವೂ ಒಂದಿದೆ. ಏನು, ಯಾಕೆ ನನ್ನ ಮನಸ್ಸು ಇನ್ನೊಂದು ಕಡೆಗೆ ಹೋಯಿತು ಅಂದ್ರೆ, ಕಾಮಂ ರಥೋ ಮೇ ಧನುರಪ್ಯ ವೇದ್ಯಂ ದತ್ತಂ ಭೃಗೂಣಾಮತಿಪೇನ ದಿವ್ಯಂ ಯಂತ ನತಾದ್ರಂಗ್ ಮಮ ಯಾದೃಶೋ ಹರಿಹಿ ಶಲ್ಯೋ ಯದಿ ಸ್ಯಾತ್ ತ್ವದರಿಂ ನಿಹನ್ಯಾಂ. ಯಾವ ಕಡೆಗೆ ಮನಸ್ಸು ಹೋಗಿತ್ತು ಅಂತ ಬಹುಶಃ ಸೂಕ್ಷ್ಮವಾಗಿ ಶ್ರೀಮದಾಚಾರ್ಯ ಇಲ್ಲಿ ಹೇಳ್ತಾ ಇದ್ದಾರೆ ಅಂತ ಅನಿಸ್ತದೆ. ಎದುರಿಗೆ ಅರ್ಜುನ ಇದ್ದಾನೆ. ಅರ್ಜುನನ್ ನೋಡಿದ, ಸೋತೋದ. ಆ ಅರ್ಜುನನ ಮುಂದೆ ಕೃಷ್ಣ ಇದ್ದಾನೆ ಸಾರಥಿಯಾಗಿ. ಅರ್ಜುನನಿಗಿಂತಲೂ ದೊಡ್ಡವ, ಯೋಗ್ಯತೆಯಲ್ಲಿ ಸರ್ವೋತ್ತಮ, ದೊಡ್ಡವನಾದ ಆ ಕೃಷ್ಣ ಸಾರಥಿಯಾಗಿದ್ದಾನೆ. ಆದರೆ ನನಗ್ಯಾರು ಸಾರಥಿ ಇದ್ದಾರೆ? ಕರ್ಣ ಆಲೋಚನೆ ಮಾಡ್ತಾನೆ, ನನಗಿಂತಲೂ ದೊಡ್ಡವನು ಸಾರಥಿಯ ಅಲ್ಲ ಅನ್ನೋದಕ್ಕಾಗಿ ಆ ಸಾರಥಿಯ ಕಡೆಗೆ ಗಮನ ಹೋಯ್ತೇನೋ ಅವನದ್ದು. ನನಗೆ ಅಂಥ ಸಾರಥಿ ಇಲ್ಲ ಅಂತ ಮನಸ್ಸಿನಲ್ಲಿ ಅವನಿಗೆ ಬಂತೇನೋ ಅನ್ನೋದಕ್ಕಾಗಿ ಅವತ್ತಿನ ದಿವಸ ನಾನು ಸೋತೆ ಅಂತ ಅದನ್ನು ನೆಪ ಹೇಳಿದ. ನೆಪ ಹೇಳಿ ದುರ್ಯೋಧನನಿಗೆ ಹೇಳ್ತಾನೆ, ಅರ್ಜುನನಿಗೂ ನೋಡು ಎಷ್ಟು ಚೆನ್ನಾಗಿ ಸಾರಥಿ ಇದ್ದಾನೆ, ಅರ್ಜುನನಿಗಿಂತಲೂ ಬಲವಂತ, ಅವನೇನೂ ಮಾಡೋದಿಲ್ಲ, ಯುದ್ಧ ಮಾಡ್ತಾ ಇಲ್ಲ ನಿಜ, ಆದರೆ ಅರ್ಜುನನನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಅವನ ಕೈಯಲ್ಲಿ ಆಯುಧ ಇಲ್ಲ, ಆದರೆ ಸಂರಕ್ಷಣೆ ಮಾಡ್ತಾ ಇದ್ದಾನೆ, ಗೆಲುವು ತಂದು ಕೊಡ್ತಾ ಇದ್ದಾನೆ. ಅಂಥ ಸಮರ್ಥ ಅಲ್ಲಿ ಇದ್ದಾನೆ. ನನಗೂ ಅಂಥ ಸಮರ್ಥ ಸಾರಥಿಯಾಗಿದ್ರೆ ನಾನು ಅವಶ್ಯವಾಗಿ ಮತ್ತೆ ಪಾಂಡವರನ್ನು ಗೆಲ್ಲಬಹುದು, ನಿನ್ನ ಶತ್ರುಗಳನ್ನ ಸಂಹಾರ ಮಾಡಬಹುದು ಅಂತ ಅಂದಾಗ, ಸರಿ ಅಂತ ಇತೀರಿತೆ ಸೌತ್ಯಕೃತೆ ಸಶಲ್ಯಂ ಪ್ರೋವಾಚ ಸಕ್ರುದ್ಧೈವ ಭವತ್ತದ ದುರ್ಯೋಧನಂ ರಥಿನ ಸಾರಥೇಸ್ತು ವ್ಯಾವರಣಯನ್ನುತ್ತಮತಾಮಶಾಮಯತ. ಹೇಳಿದ ಕೂಡಲೇ ಸರಿ ಆಯಿತು, ನಾನು ರಾಜ, ನಾನು ಹೇಳಿದ ಮಾತನ್ನು ಎಲ್ಲರೂ ಕೇಳ್ತಾರೆ ಅಂತ ಹೇಳಿ ಶಲ್ಯನ ಹತ್ರ ಹೋಗ್ತಾರೆ. ಕರ್ಣನಿಗೆ ಸಾರಥಿಯಾಗಬೇಕು ಅಂತ ಅಂತಾರೆ. ವಯಸ್ಸಿನಲ್ಲಿ ದೊಡ್ಡವರು ಶಲ್ಯ, ಆದರೂ ಸಹ ನಿಸ್ಸಂಕೋಚವಾಗಿ ಬಿಡೆ ಇಲ್ಲದೆ ಹೋಗಿ
ಹೇಳ್ತಾರೆ, ನೀನು ಸೌತ್ಯ ಕರ್ಮವನ್ನು ಮಾಡಬೇಕು, ಸೂತನಾಗಬೇಕು ನೀನು ಅಂತಂದಾಗ ಭಾರಿ ಸಿಟ್ಟು ಬಂದ್ಬಿಡ್ತದೆ ಶಲ್ಯನಿಗೆ. ಇವನ್ ಸಿಟ್ಟು ಬಂದ್ರೆ ಮತ್ತೆಲ್ಲಿ ಬಿಟ್ಟು ಹೋದ್ರೆ ಕಷ್ಟ, ಶಲ್ಯ ಬಿಟ್ಟು ಹೋದ್ರೆ, ನಮ್ಮ ಸೈನ್ಯವನ್ನು ಬಿಟ್ಟು ಹೋದ್ರೆ ಅನ್ನೋದಕ್ಕಾಗಿ ಅವನನ್ನು ಶಾಂತ ಮಾಡಬೇಕು. ನೋಡ್ರಿ ಎಂಥ ಗುಣ ಇದೆ ದುರ್ಯೋಧನನಿಗೆ. ನನ್ನ ಪಕ್ಷದಲ್ಲಿ ಇದ್ದವರು ಮತ್ತೊಂದು ಪಕ್ಷಕ್ಕೆ ಹೋಗಬಾರದು, ಅವರನ್ನ ಸಿಟ್ಟಿಗೆ ತರಿಸಬಾರದು, ಅವರಿಗೆ ಮನಸ್ಸು ನಮ್ಮ ಬಗ್ಗೆ ಕೆಟ್ಟು ಹೋಗುವಾಗೆ ಮಾಡಬಾರದು ಅಂತ ಆಲೋಚನೆ ಮಾಡಿ ಅವರಿಗೆ ಹೇಳ್ತಾನೆ, ರಥಿನ ಸಾರಥೇಸ್ತು ವ್ಯಾವರಣೆ. ರಥಿಗಿಂತಲೂ ಸಾರಥಿ ಬಹಳ ದೊಡ್ಡವರು, ಸಣ್ಣವರನ್ನು ಯಾಕೆ ತಿಳ್ಕೊಂಡಿದ್ದೀರಿ? ಸಿಟ್ಟಿಗೆ ಅದಕ್ಕೆ ಬರ್ತಾ ಇದೆ, ಸಾರಥಿ ಆಗೋದು ಕಡಿಮೆ ಅಂತ ಹೇಳಿ ನೀವು ಸಿಟ್ಟಿಗೆ ಬರ್ತಾ ಇದ್ದೀರಿ, ಆಗೇನು ಕಾರಣ ಇಲ್ಲ. ಮತ್ತೆ ಪರಮಾತ್ಮ ಬುದ್ಧಿಯ ಬಲೇನ ಜ್ಞಾನೇನ ಧೈರ್ಯಾದ್ಯೈರಪಿ ಯೋಧಿಕ ರಥಿನ ಸಾರಥಿ ಸಸ್ಯ ಅರ್ಜುನಸ್ಯ ಯಥಾ ಹರಿಹಿ ಯಥಾ ಶಿವಸ್ಯ ಬ್ರಹ್ಮಾಭೂತ್ ದಹತಸ್ತ್ರಿಪುರಂಪುರ. ಯಾರು ಬುದ್ಧಿಯಿಂದ, ಬಲದಿಂದ, ಜ್ಞಾನದಿಂದ, ಧೈರ್ಯ ಮುಂತಾದ ಗುಣಗಳಿಂದ ಅಧಿಕರಾಗಿರ್ತಾರೆ ಅವರೇ ಸಾರಥಿ ಆಗ್ತಾರೆ. ಆದರೆ ರಥಿ ಅವನಿಗೆ ಇಷ್ಟೆಲ್ಲ ಬುದ್ಧಿ, ಜ್ಞಾನ, ಸಾಮರ್ಥ್ಯ ಇಷ್ಟೆಲ್ಲ ಇರಬೇಕಾಗಿಲ್ಲ, ಸಾರಥಿಗೆ ಇದ್ದಷ್ಟು ಇರಬೇಕಾಗಿಲ್ಲ. ಅದಕ್ಕೆ ದೃಷ್ಟಾಂತ ಏನು? ಪ್ರತ್ಯಕ್ಷ ದೃಷ್ಟಾಂತ. ಮತ್ತೆ ಅರ್ಜುನನಿಗೆ ಸಾರಥಿ ಯಾರು? ಕೃಷ್ಣ. ಆ ಕೃಷ್ಣ ಬುದ್ಧಿಯಲ್ಲಿ, ಬಲದಲ್ಲಿ, ಜ್ಞಾನದಲ್ಲಿ, ಧೈರ್ಯಾದಿ ಗುಣಗಳಲ್ಲಿ ಅರ್ಜುನನಿಗಿಂತಲೂ ದೊಡ್ಡವ. ಅದೇ ರೀತಿಯಾಗಿ ರುದ್ರದೇವರು ತ್ರಿಪುರರನ್ನ ದಹನೆ ಮಾಡುವಾಗ ಬ್ರಹ್ಮದೇವರು ಸಾರಥಿಯಾರು. ಬ್ರಹ್ಮದೇವರು ಸಣ್ಣವರ ರುದ್ರದೇವರಿಗಿಂತ ಅಲ್ಲ. ಹಾಗೆ ಸಣ್ಣವರಿಗೆ ದೊಡ್ಡವರು ಸಾರಥಿಯಾದದ್ದು ಇದೇ ಯಥಾ ಶಿವಸ್ಯ ಬ್ರಹ್ಮಭೂತ ದಹತ ತ್ರಿಪುರಂಪುರ. ಹಾಗೆ ನೀನು ಈಗ ಇವರಿಗೆ ಸಾರಥಿ ಆಗ್ತೀಯ ಅಂತಂದ್ರೆ ಕರ್ಣನಿಗಿಂತಲೂ ಸಣ್ಣವನು ಅಂತ ಯಾಕೆ ತಿಳಿಬೇಕು ನೀನು? ಯಾಕಂದ್ರೆ ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಚತುರ್ಥ ಕೀಚಕಸ್ತೇಷಾಂ ಪಂಚಮಂ ನಾನು ಶುಶ್ರಮಃ. ಪರಾಕ್ರಮಿಗಳಲ್ಲಿ ಈ 4 ಜನ, ಅದರಲ್ಲಿ ಮದ್ರರಾಜ ಒಬ್ಬನು, ಕರ್ಣನ ಹೆಸರಿಲ್ಲ ಅಲ್ಲಿ. ಹೀಗಾಗಿ ನೀನು ದೊಡ್ಡವನೇ, ನೀನು ಸಾರಥಿ ಆಗೋದರಿಂದ ಇನ್ನಿಷ್ಟು ದೊಡ್ಡವನು ಅಂತ ಆಗ್ತೀಯ ಹೊರತು ನೀನು ಸಣ್ಣವನು ಅಂತ ಆಗೋದಿಲ್ಲ ಅಂತ ಹೇಳಿ ಈ ರೀತಿಯಾದ ಮಾತುಗಳನ್ನು ಹೇಳಿ ಅವನನ್ನು ಶಾಂತಪಡಿಸ್ತಾನೆ. ಆದ್ಮೇಲೆ ಸಾರಥಿ ಆಗೋದು ಒಪ್ಕೊಳ್ತಾನೆ. ಯಾಕೆ? ಧರ್ಮರಾಜ ಹೇಳಿದ್ದ, ತೇಜೋವಧೆ ಮಾಡಬೇಕು ಕರ್ಣನದ್ದು ಅಂತ ಧರ್ಮರಾಜ ಹೇಳಿದ್ದ. ಅದಕ್ಕೊಂದಿದು ಉತ್ತಮವಾದ ಅವಕಾಶ ಅಂತ ಹೇಳಿ ಮತ್ತೆ ಮದ್ರರಾಜ ಶಲ್ಯರಾಜ ಅದನ್ನು ಅಂಗೀಕಾರ ಮಾಡಿಕೊಂಡಿದ್ದಾನೆ. ಬಭೂವತೇನ ಸಹಿತ ಸೇನಾಂ ವ್ಯೂಹ್ಯ ರವೇ ಸುತಃ. ಆಮೇಲೆ ಕರ್ಣ ತಾನು ಸೈನ್ಯವನ್ನ, ವ್ಯೂಹವನ್ನ ಮಾಡಿ, ಒಂದು ಚೆನ್ನಾಗಿ ವ್ಯೂಹವನ್ನ ಮಾಡಿ ಯುದ್ಧ ಮಾಡುವುದಕ್ಕಾಗಿ ಸಿದ್ಧನಾಗ್ತಾನೆ. ಗಚ್ಚನ್ ಯುದ್ಧಾರದರ್ಪೇಣ ಪ್ರಾಹ ಮೇಯೋರ್ಜುನಂ ಪುಮಾನ್ ದರ್ಶರೇ ತಸ್ಯ ದಾಸ್ಯಾಮಿ ಪ್ರೀತೋ ವಿತ್ತಮರ್ಗಲಂ. ಗರ್ವ ಅವನಿಗೆ, ಆ ಕರ್ಣನಿಗೆ ಗರ್ವದಿಂದ ಹೇಳ್ತಾನೆ, ಯಾರು ನನಗೆ ಅರ್ಜುನನನ್ನ ತೋರಿಸ್ತೀರೋ ಅವನಿಗೆ ಬೇಕಾದಷ್ಟು ಧನವನ್ನು ನಾನು ಕೊಡ್ತೇನೆ. ಯಾರು ತೋರಿಸ್ತೀರಿ? ತೋರಿಸ್ರಿ ಅಂತ ಅಂದಾಗ ಶಲ್ಯ ಹೇಳ್ತಾನೆ, ಇತ್ಯುಕ್ತವಂತಂ ಬಹುಶಃ ಪ್ರಾಹ ಶಲ್ಯ ಪ್ರಹಸ್ಯ ಚ ನಿವಾತ ಕವಚಾರೇನ ಹತ ದಗ್ಧಂ ಚ ಖಂಡವಂ ಕೋ ನಾಮತಂ ಜರೇನ್ ಮರ್ತ್ಯ ದೃಷ್ಟೋವೋಪಿ ಸಾಗೋಗ್ರಹೇ. ಇಷ್ಟು ಹೇಳಿದಾಗ ಶಲ್ಯ ನಗನಗ್ತಾ ಹೇಳ್ತಾನೆ, ಅಪಹಾಸ ಮಾಡ್ತಾ ಹೇಳ್ತಾನೆ, ಏನು ಅರ್ಜುನನ್ ತೋರಿಸ್ಬೇಕಾ? ಯಾಕೆ ಅರ್ಜುನನ್ ನೋಡಿಲ್ವೇನ್ ನೀನು? ನಿವಾತ ಗೋಚರನ್ನ ಅವರ ಜೊತೆಗೆ ಯುದ್ಧ ಮಾಡಿದ್ನಲ್ಲ, ಖಾಂಡವನವನ್ನ ದಹನ ಮಾಡಿದ ಆ ಅರ್ಜುನನ್ ನೋಡಿಲ್ವಾ? ನೋಡಿದ್ಯಲ್ಲ ಗೋಗ್ರಹಣ ಮಾಡುವಾಗ ಅರ್ಜುನನನ್ನ. ಅವಾಗೇನ್ ಮಾಡ್ಲಿಕ್ಕಾಯ್ತು? ಅರ್ಜುನನಿಗೆ ನಿನಗೆ ಯುದ್ಧ ಮಾಡಿ ಸೋಲಿಸ್ಲಿಕ್ಕಾಯ್ತಾ? ಮತ್ತೆ ಅರ್ಜುನನ್ ತೋರಿಸ್ಬೇಕು ಅಂತ ನೀನು ಹೇಳ್ತಾ ಇದ್ದಿ. ಕಾಕ ಗೋ ಮಾಯು ಧರ್ಮಾತ್ಮಂ ಹಂಸ ಸಿಂಹೋಪಮಂ ರಣೆ ಮಾಯಾಹಿ ಪಾರ್ಥ ಮಾಯಾಹಿ ಹತೋನೇನ ಚ ಸಂಕ್ಷಯಂ ಯಮಕ್ಷಯಂ. ನೀನೆಂಥವನು ಗೊತ್ತಾ? ಕಾಗೆ ಇದ್ದ ಹಾಗೆ ನೀನು ನರಿ ಇದ್ದ ಹಾಗೆ, ಅರ್ಜುನ ಹಂಸ ಇದ್ದ ಹಾಗೆ, ಸಿಂಹ ಇದ್ದ ಹಾಗೆ. ಕಾಗೆ ಹಂಸದ ಜೊತೆಗೆ ಅದು ಪ್ರಯತ್ನ ಮಾಡ್ತದ? ಯಾರು ಚೆನ್ನಾಗಿ ಓಡ್ತಾರೆ ನೋಡೋಣ, ನಾನು ನೀನು ಅಂತ ಹೇಳಿ ಹಂಸದ ಜೊತೆಗೆ ಓಟದಲ್ಲಿ ಅದು ಇಳಿತದ? ಇಲ್ಲ. ನೀನು ಕಾಗೆ, ಅವನು ಹಂಸ. ಮತ್ತೆ ನೀನು ನರಿ, ಸಿಂಹದ ಜೊತೆಗೆ ಯುದ್ಧ ಮಾಡೋದಕ್ಕಾಗಿ ನಿಲ್ತದ? ಇಲ್ಲ, ಅವನು ಸಿಂಹ, ನೀನು ನರಿ. ಆದ್ದರಿಂದಾಗಿ ಪಾರ್ಥನ ಜೊತೆಗೆ ಯುದ್ಧ ಮಾಡೋದಕ್ಕಾಗಿ ಹೋಗಬೇಡ. ಪಾರ್ಥನ ಜೊತೆಗೆ ಯುದ್ಧ ಮಾಡಿ ಯಮಕ್ಷಯಂ ಮಾಯಾಹಿ, ನೀನನ್ನು ಸಂಹಾರ ಮಾಡ್ತಾನೆ. ಯಮಕ್ಷಯಕ್ಕೆ ಹೋಗಬೇಡ. ಕ್ಷಯ ಅಂದ್ರೆ ಮನೆ ಅಂತ ಅರ್ಥ. ಯಮನ ಮನೆಗೆ ನೀನು ಹೋಗಬೇಡ. ಯಮಕ್ಷಯಂ ಕ್ಷಯ ನಾಶ ಅಂತ ಅರ್ಥ ಅಲ್ಲ. ಯಮಕ್ಷಯಂ ಯಮನ ಮನೆಗೆ ನೀನು ಹೋಗಬೇಡ ಯುದ್ಧ ಮಾಡಿ ಅಂತ ಈ ರೀತಿಯಾಗಿ ಹೇಳಿದಾಗ ಭಾರಿ ಸಿಟ್ಟು ಬರ್ತದೆ. ಏನ್ ಮಾಡ್ಬೇಕು ಆ ಸಂದರ್ಭದಲ್ಲಿ? ಇನ್ನೇನು ಮಾಡ್ಲಿಕ್ಕೆ, ಏನು ಯುದ್ಧ ಮಾಡ್ಲಿಕ್ಕೆ ಆಗ್ತದ? ಅದಂತೂ ಸಾಧ್ಯವೇ ಇಲ್ಲ. ವಸ್ತುಸ್ಥಿತಿಯನ್ನು ಹೇಳಿದ್ದಾನೆ ಅನ್ನೋದಕ್ಕಾಗಿ ನಿತರಾಂ ಪರ್ಯಕೋತ್ಸಯತ, ನಿಂದೆ ಮಾಡೋದೊಂದೇ ಗೊತ್ತು. ಪ್ರಶ್ನೆಗೆ ಉತ್ತರ ಯಾವಾಗ ಇರೋದಿಲ್ಲ ಆವಾಗ ನಿಂದೆಯೇ ಅವರ ಬಾಯಿಂದ ಬರ್ತದೆ. ಇವತ್ತು ಅನೇಕ ಕಡೆಗೆ ಅದನ್ನ ನಾವು ನೋಡ್ತೇವೆ. ಏನಾದರೂ ಒಂದು ತತ್ವ ವಿಷಯವನ್ನು ನಾವು ಹೇಳಿದರೆ ಅದಕ್ಕೆ ಪ್ರತಿಯಾಗಿ ಉತ್ತರ ಇರೋದಿಲ್ಲ. ನೀನು ಅಜ್ಞಾನಿ, ನೀನು ದಡ್ಡ ಶಿಖಾಮಣಿ, ನಿನಗೆ ಜ್ಞಾನ ಇಲ್ಲ,
ನೀನು ಹುಚ್ಚ, ನಿಮ್ ಗುರುಗಳು ಹುಚ್ಚರು ಅಂತ ಈ ರೀತಿಯ ಎಲ್ಲರನ್ನೂ ಬೈತಾರೆ ಅರ್ಥೇ ಹೊರತು ಪ್ರತಿಯಾಗಿ ಉತ್ತರ ಮಾತ್ರ ಅವರ ಬಾಯಿಂದ ಬರೋದಿಲ್ಲ. ಒಂದು ಸಿದ್ಧಾಂತವನ್ನು, ಒಂದು ಪ್ರಮೇಯವನ್ನು ಹೇಳಿದಾಗ ಪ್ರತಿಯಾಗಿ ಪ್ರಶ್ನೆಯನ್ನ ಮಾಡಿ ಎದುರಿಸಬೇಕೇ ಹೊರತು ಬೈದು ಎದುರಿಸೋದ್ರಲ್ಲಿ ಏನರ್ಥ ಇರ್ತದೆ? ಏನ್ ಬೈದು ಎದುರಿಸಿದ್ರೆ ಗೆದ್ದಾಗ ಅದು ಸರ್ವಥಾ ಗೆದ್ದ ಹಾಗೆ ಅಲ್ಲ. ಅದು ಕರ್ಣನ ನೀತಿಯಲ್ಲಿ ಎಲ್ಲಿ ಸಾಮರ್ಥ್ಯ ಇಲ್ಲ ಅಲ್ಲಿ ಬೈಬೇಕು. ಹೀಗಾಗಿ ಅವನು ಬೈತಾನೆ, ನಿಧಿತರಾಂ ಪರ್ಯಕೋತ್ಸಯತ, ನಿಮ್ಮ ಮದ್ರದೇಶ ಅವರೆಲ್ಲರೂ ಹೀಗೇನೆ ಅಂತ ಹೇಳಿ ಬೈದು ಬಿಡ್ತಾನೆ. ಶಲ್ಯ ಅಂತಾನೆ, ಸರ್ವದೇಶೇಶು ನೀಚ ಮಧ್ಯೋತ್ತಮ ನರಾಹ ಸಂತಿ ಇತ್ಯುಕ್ವಾಸ್ಯ ಸಾರಥ್ಯಂ ಚಕ್ರೆ ಪಾರ್ಥ ಹಿತೇಪ್ಸಯ. ಹೌದಪ್ಪ, ಎಲ್ಲಾ ದೇಶದಲ್ಲಿ ಉತ್ತಮ, ಮಧ್ಯಮ, ಅಧಮ ಜನರಿರ್ತಾರೆ. ಅದನ್ನ ನಿಮ್ ದೇಶದಲ್ಲಿ ನೀನೇ ಅಧಮ ಅಂತ ಹೇಳಿದ ಹಾಗೆ ಇಂಡೈರೆಕ್ಟ್ ಆಗಿ. ಆದ್ರೆ ಅದನ್ನ ಹಾಗೆ ಹೇಳಲಿಲ್ಲ, ಆದ್ರೆ ಹೇಳಿದ. ಯಾಕೆ ಶಲ್ಯ ಸಾರಥಿಯಾಗಿ ನಿಂತ? ಪಾರ್ಥ ಹಿತೇಪ್ಸಯ, ಏನೋ ಯಾವ ಪ್ರಾರಬ್ಧವೋ ಈ ಪಕ್ಷದಲ್ಲಿ ಯುದ್ಧ ಮಾಡಬೇಕಾಗಿದೆ, ಆದ್ರೆ ಈ ಪಕ್ಷದಲ್ಲಿ ಇದ್ದಾದ್ರೂ ಪಾಂಡವರಿಗೆ ನಾನು ಹಿತ ಮಾಡೋಣ. ಎಂಥ ಅದ್ಭುತವಾದ ಚಿಂತನೆ ನೋಡಿದ. ಈ ಪಕ್ಷದಲ್ಲಿದ್ದಾನೆ, ಇದೇ ಪಕ್ಷಕ್ಕೆ ಅಂಟಿಕೊಂಡು ಯುದ್ಧ ಮಾಡಬೇಕು ಅಂತೇನಿಲ್ಲ. ಯಾಕೆ ಸಜ್ಜನರ ಪಕ್ಷಕ್ಕೆ ನಾನು ಹಿತ ಮಾಡಿದರೆ ಆಯ್ತು. ಈ ಪಕ್ಷದಲ್ಲಿದ್ದುಕೊಂಡು ಬಹಳ ದೊಡ್ಡದಾದ ಚಿಂತನೆ ಇದು. ನನಗೆ ಇವನು ಊಟಕ್ಕೆ ಹಾಕಿದ್ದಾನೆ, ಇವನ್ ಪಕ್ಷದಲ್ಲಿ ಇವನ ಅನ್ನ ತಿಂದಿದ್ದೇನೆ, ಇವನು ಉಪ್ಪು ತಿಂದಿದ್ದೇನೆ, ಹೀಗೆ ನಾನಿರಬೇಕು, ಈ ದುಷ್ಟರಿಗೆ ನಾನು ಉಪಕಾರ ಮಾಡಬೇಕು ಅಂತ ಅನ್ಕೊಳ್ಳಿಲ್ಲ. ಪಾರ್ಥ ಹಿತೇಪ್ಸಯ, ಪಾರ್ಥರಿಗೆ ಹಿತವಾಗಬೇಕು, ಇಲ್ಲಿದ್ದುಕೊಂಡು ಅವರಿಗೆ ನಾನು ಹಿತ ಮಾಡ್ತೇನೆ ಅಂತ ಅನ್ಕೊಳ್ತಾನೆ. ಕರ್ಣೋಥ ಶಲ್ಯ ನಿಯತೇನ ರಥೇನ ಪಾರ್ಥ ಸೇನಾಂ ಅವಾಪ್ಯ ವಿದುಧಾವ ಶರೈ ಸಮಂತಾತ್ ಸಂರಕ್ಷಿತೋ ಯುಧಿ ಸುಯೋಧನ ಗೌತಮಾದ್ಯೈ ಆಚಾರ್ಯಜೇನ ಚ ಮಹಾಸ್ತ್ರವಿದಾಂಬರೇಣ. ಆ ಕರ್ಣ ಪಾಂಡವರ ಸೈನ್ಯವನ್ನ ನಾಶ ಮಾಡ್ತಾ ಇದ್ದಾನೆ. ಆದರೆ ಕರ್ಣನೇ ಸಂರಕ್ಷಣೆ ಮಾಡೋದಕ್ಕಾಗಿ ಜನ ಇದ್ದಾರೆ ನೋಡ್ರಿ. ಕರ್ಣ ಸುರಕ್ಷಿತವಾಗಿ ಯುದ್ಧ ಮಾಡಬೇಕಲ್ಲ, ಹೀಗೆ ಕರ್ಣ ಸುರಕ್ಷಿತವಾಗಿ ಯುದ್ಧ ಮಾಡಬೇಕು ಅಂತ ಅನ್ನೋದಕ್ಕಾಗಿ ಆ ಕರ್ಣನನ್ನ ದುರ್ಯೋಧನ, ಕೃಪ ಮೊದಲಾದ ಅತಿರಥ ಮಹಾರಥಿಗಳೆಲ್ಲ ಆ ಕರ್ಣನನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಆದ್ರೆ ಕರ್ಣನ ಜೊತೆಗೆ ಮತ್ತಾರು ಯುದ್ಧ ಮಾಡ್ಲಿಕ್ಕೆ ಬರಬಾರದು. ಈಗ ಹಾಗೆ ಕರ್ಣನನ್ನ ಸಂರಕ್ಷಣೆ ಮಾಡ್ತಾ ಇರಬೇಕಾದ್ರೆ ಕರ್ಣ ಪಾಂಡವ ಸೈನ್ಯವನ್ನು ತಾನು ನಾಶ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಆದ್ರೆ ಭೀಮ ಅರ್ಜುನ ಹೀಗಲ್ಲ, ಅವರನ್ನ ರಕ್ಷಣೆ ಮಾಡೋದಕ್ಕಾಗಿ ಮತ್ತಾರೂ ಬೇಕಾಗಿಲ್ಲ, ಅವರೇ ಇನ್ನೊಬ್ಬರನ್ನ ರಕ್ಷಣೆ ಮಾಡ್ತಾ ಯುದ್ಧ ಮಾಡ್ತಾರೆ ಹೊರತು ಅವರ ರಕ್ಷಣೆಗೆ ಯಾರು ಬೇಕಾಗಿಲ್ಲ. ತಂ ಭೀಮ ಪಾರ್ಷತ ಶಿನಿ ಪ್ರವರಾಭಿಗುಪ್ತ ಸಾ ಪಾಂಡವೇಯ ಪ್ರತನ ಅಭಿವರ್ಷ ಬಾಣೈಃ ತಾಂ ಸೂರ್ಯಸೂನುರಥ ಬಾಣವರೈರ್ವಿದಾರ್ಯ ಸಂಪ್ರಾರ್ಧಯಚ್ಛಿತ ಶರೈರಪಿ ಧರ್ಮಸೂನುಂ. ಭೀಮ, ದೃಷ್ಟದ್ಯುಮ್ನ, ಸಾತ್ಯಕಿ ಇವರೆಲ್ಲ ಪಾಂಡವರ ಸೈನ್ಯವನ್ನು ಸಂರಕ್ಷಣೆ ಮಾಡ್ತಾ ಇದ್ದಾರೆ. ನೋಡ್ರಿ, ಇವರು ಪಾಂಡವರ ಸೈನ್ಯಕ್ಕೆ ಸಂರಕ್ಷಕರಾಗಿದ್ದಾರೆ. ಆದ್ರೆ ಅಲ್ಲಿ ಕರ್ಣನಿಗೆ ಉಳಿದವರೆಲ್ಲ ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಅಂತಹ ಭೀಮ, ದೃಷ್ಟದ್ಯುಮ್ನ, ಸಾತ್ಯಕಿ ಇವರು ಪಾಂಡವರ ಸೈನ್ಯವನ್ನ ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಅಂತಹ ಪಾಂಡವರ ಸೈನ್ಯದ ಜೊತೆಗೆ ಕರ್ಣ ಯುದ್ಧ ಮಾಡ್ತಾ ಇದ್ದಾನೆ. ಕೊನೆಗೆ ಕರ್ಣ ಯುದ್ಧ ಮಾಡ್ತಾ ಮಾಡ್ತಾ ಧರ್ಮರಾಜನ ಜೊತೆಗೆ ಯುದ್ಧಕ್ಕೆ ಬಂದಿದ್ದಾನೆ. ಕೃತ್ವಾ ತಮಾಶು ವಿರಥಂ ಧನುರಸ್ಯ ಕಂಠೆ ಸಜ್ಜಂ ನಿಧಾನ ಪರುಷಾಗಿರ ಆಹ ಚೊಚ್ಚೈಃ ದೃಷ್ಟೈವ ಮಾರುತಿರಮುಂ ಭೃಶ ಮಾತು ತೋದ ದುರ್ಯೋಧನಂ ವಿರತ ಕರ್ಮುಖ ಮಾಶು ಕೃತ್ವ. ಧರ್ಮರಾಜನ ಜೊತೆಗೆ ಕರ್ಣ ಯುದ್ಧ ಮಾಡ್ತಾನೆ, ಸೋಲಿಸಿ ಬಿಡ್ತಾನೆ ಕ್ಷಣದಲ್ಲಿಯೇನೆ. ಆ ಧನುಸ್ಸನ್ನ ಕೊರಳಲ್ಲಿ ಹಾಕ್ತಾನೆ. ನಕುಲ ಸಹದೇವರಿಗೆ ಹಾಕಿದಾಗ ಕೊರಳಲ್ಲಿ ಹಾಕಿ, ನಿನ್ನ ಕೈಯಲ್ಲಿ ಹಿಡಿಯೋದಕ್ಕಾಗಲ್ಲ, ಇದು ನಿನಗೆ ಇರಬೇಕಾದದ್ದು, ಇದು ಕೊರಳಲ್ಲಿ ಇರಬೇಕಾದದ್ದು ಅಂತ ಅದು ತಾತ್ಸಾರ ಮಾಡೋದು, ಆ ರೀತಿಯಾಗಿ ನಿಂದೆ ಮಾಡೋದು. ಹಾಗೆ ಅದನ್ನು ಕೊರಳಲ್ಲಿ ಹಾಕ್ತಾನೆ. ಕುಂತಿಗೆ ಮಾತು ಕೊಟ್ಟಿದ್ದ ಅಂತ ಅನ್ನೋದಕ್ಕಾಗಿ ಸಂಹಾರ ಮಾಡದೆ ಅವನ ನಿಂದೆ ಮಾಡಿ ಅಲ್ಲಿಂದ ಹೋಗಿಬಿಡ್ತಾನೆ. ತಂ ಪ್ರಾಣ ಸಂಶರಗತಂ ನೃಪತಿಂ ನಿರೀಕ್ಷ ಕರ್ಣಂ ಜಗಾದ ಯುಧಿ ಮದ್ರಪತಿ ಪ್ರದರ್ಶ ಯಸ್ಯಾರ್ಥಮೇಷ ಸಮರಸ್ತ್ವಮಿಯಂ ಚ ಸೇನಾ ತಂ ತ್ವಂ ಯಮಸ್ಯ ಸದನಂ ಪ್ರಯ್ಯಾಸು ಮಧ್ಯ ಭೀಮೇನ ಪೀಡಿತಮಂ ಪರಿಯಾಹಿ ಶೀಘ್ರಂ ಕಿಂ ತೇ ಯುಧಿಷ್ಠಿರಮಿಂ ಹಿ ಮುಧಾ ನಿಪೀಡ್ಯ ಶ್ರುತ್ವಾಸ್ಯ ವಾಕ್ಯಮತಿಹಾರ ಯುಧಿಷ್ಠಿರಂ ತಂ ಕರ್ಣೋ ಜರೌ ನೃಪತಿ ರಕ್ಷಣ ತತ್ಪರೋಲಂ. ಯಾವಾಗ ಕರ್ಣ ಧರ್ಮರಾಜನ ಜೊತೆಗೆ ಯುದ್ಧ ಮಾಡಿ ಅವನಿಗೆ ಭಾರಿ ಪೀಡೆಯನ್ನು ಕೊಡ್ತಾ ಇದ್ದಾನೆ, ಅವಾಗ ಭೀಮ ನೋಡಿದಾದ. ಅಷ್ಟು ದೂರ ಹೋಗ್ಬೇಕು ನಿಜ, ಆದ್ರೆ ಅಷ್ಟು ದೂರ ಹೋಗದೆ ಭೀಮಸೇನ ದೇವರು ಎಷ್ಟು ಚಾಣಾಕ್ಷತನ ಉಪಯೋಗಿಸ್ಕೊಳ್ತಾರೆ. ಧರ್ಮರಾಜನ ನಾನು ಬದುಕಿಸ್ಕೊಳ್ಬೇಕು, ಅಲ್ಲಿ ತನಕ ಯಾಕೆ ಹೋಗ್ಬೇಕು? ಅದಕ್ಕೆ ಭೀಮಸೇನ ದೇವರ ಬುದ್ಧಿ ಎಷ್ಟು ಅದ್ಭುತವಾದ ಬುದ್ಧಿ ಅಂತ ಅಂದ್ರೆ ಅದನ್ನ ಹೇಳ್ತಾರೆ. ಎಂಥ ಅದ್ಭುತವಾದ ಬುದ್ಧಿ ಅಂದ್ರೆ, ಹತ್ತಿರದಲ್ಲಿ ದುರ್ಯೋಧನ ಇದ್ದಾನೆ, ಸಿಕ್ಕ ಅಂತ ಅಂದ್ಬಿಟ್ರು ಭೀಮಸೇನ ದೇವರು. ಯುದ್ಧ ಮಾಡ್ಲಿಕ್ಕೆ ಶುರು ಮಾಡಿ ಬಿಡ್ತಾರೆ ಅವನ ಜೊತೆಗೆ. ಇನ್ನೇನು ಪ್ರಾಣ ಸಂಶಯಗತಂ, ಈ ಕ್ಷಣನೋ ಮುಂದಿನ ಕ್ಷಣನೋ ಅನ್ನೋ ಅವಸ್ಥೆ, ಉಸಿರು ಬಿಡ್ತಾ ಇದ್ದಾನೆ, ಎದುರಿಸಲು ಬಿಡ್ತಾ ಇದ್ದಾನೆ. ಅದನ್ನು ಶಲ್ಯ ನೋಡಿದ. ಏನ್ ಮಾಡ್ತಿ ಧರ್ಮರಾಜನ, ನೋಡಲ್ಲಿ ಯಾರ ಸಲುವಾಗಿ ನೀನು ಯುದ್ಧ ಮಾಡ್ತಾ ಇದ್ದಿ, ಅವನು ಎಂಥ ಅವಸ್ಥೆಗೆ ಹೋಗಿದ್ದ ನೋಡು, ಭೀಮ ಎಂಥ ಅವಸ್ಥೆ ತಂದಿಟ್ಟಿದ್ದ ನೋಡು. ಇವನ್ ಜೊತೆ ಯುದ್ಧ ಮಾಡ್ತೋ, ದುರ್ಯೋಧನನ ಸಂರಕ್ಷಣೆ ಮಾಡ್ತೀಯೋ,
ಏನ್ ಭೀಮಸೇನ ದೇವರ ಬುದ್ಧಿವಂತಿಕೆ ಅಲ್ಲ. ಅಲ್ಲಿಗೆ ಹೋಗಿ ಧರ್ಮರಾಜನನ್ನು ಬದುಕಿಸ್ಬೇಕು ಅಂತ ನೋಡ್ಲಿಲ್ಲ. ಇಲ್ಲೇನಿದೆ ನನ್ನ ಹತ್ತಿರದಲ್ಲಿ, ಯದ್ಯಪಿ ಕ್ಷಣದಲ್ಲಿ ಏನೇ ಅಲ್ಲಿಗೂ ಹೋಗುವ ಸಾಮರ್ಥ್ಯ ಇದೆ, ಆದರೆ ಯುದ್ಧ ನೀತಿಯನ್ನ, ಆ ಯುದ್ಧ ಮಾಡುವ ಬುದ್ಧಿಯನ್ನ ಮುಂದಿನ ಜನರಿಗೆ ತಿಳಿಸಿಕೊಡ್ಬೇಕಲ್ಲ. ಅದಕ್ಕೆ ಅಲ್ಲಿ ತನಕ ಹೋಗ್ತಾ, ನನಗೆ ಶಕ್ತಿ ಇದೆ, ಕ್ಷಣದಲ್ಲಿ ಅಲ್ಲಿವರೆಗೆ ನಾನು ಹೋಗ್ತೇನೆ, ನಿಮಗೆ ಅಲ್ಲಿ ತನಕ ಹೋಗೋದ್ರಲ್ಲಿ ಅವರು ಸತ್ಯ ಬಿಟ್ಟಿರ್ತಾರೆ. ಯಾರನ್ನ ರಕ್ಷಣೆ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿರ್ತೀರಲ್ಲ, ಸತ್ಯ ಹೋಗ್ತಾರೆ. ಅದಕ್ಕೆ ಉಪಾಯಗಳನ್ನ ಆಲೋಚನೆ ಮಾಡಬೇಕು. ಎಂಥ ಅದ್ಭುತವಾದ ಉಪಾಯ! ಹೀಗೆ ಭೀಮಸೇನ ದೇವರ ಬುದ್ಧಿಯನ್ನು ನಾವು ನೋಡ್ತಾ ಹೋದ್ರೆ ಮಹಾಭಾರತ ಎಷ್ಟು ಅದ್ಭುತವಾದ ಬುದ್ಧಿ ಅಂತ ತೋರಿಸ್ತಾರೆ ಅಂತ ಅಂದ್ರೆ, ಅಲ್ಲಿ ದುರ್ಯೋಧನನನ್ನು ಹಿಡಿದು ಅವನನ್ನು ಸಾಯಿಸ್ತಾ ಇದ್ದಾರೆ. ಚಲ್ಲೆ ಹೇಳಿದ, ಇವನ್ ಜೊತೆಗೆ ಯುದ್ಧ ಮಾಡ್ತೀಯೋ ದುರ್ಯೋಧನನ್ ಬದುಕಿಸ್ತೀಯೋ ಅಂದಾಗ ಇಲ್ಲಿ ಬಿಟ್ಟು ನೇರವಾಗಿ ದುರ್ಯೋಧನನ್ನ ಹೋಗ್ತಾರೆ. ನೃಪತಿ ರಕ್ಷಣ ತತ್ಪರೋಲಂ ದೃಷ್ಟೈವತಂ ಪವನ ಸೋನುರಭಿತ್ಯಾಯ ಕ್ರೋಧಾದ್ದಿಧಕ್ಷುರಿವ ಕರ್ಣಂ ಅಮೇಯಧಾಮ ರಾಜಾವನಾರ ಶಿನಿಪುಂಗವ ಪಾರ್ಶತೌಚ ಸಂದಿಶ್ಯ ಕರ್ಣಂ ಅಭಿಗಚ್ಚದ ಆಸರೂಪಂ ಅಂತೆ ಕೃತಂತ ನರಸಿಂಹ ತನೋರ್ ಯಥೈವ ವಿಷ್ಣೋರ್ ಹರಂ ಗ್ರಸತಃ ಅತ್ತ ಸಮಸ್ತ ವಿಶ್ವಂ ತದ್ವೇಗತಃ ಪ್ರತಿ ಚಚಾಲ ಧರ ಸಮಸ್ತ ವಿದ್ರಾವಿತಾಚ ಸಕಲ ಪ್ರತಿವೀರಸೇನ. ಯಾವಾಗ ಕರ್ಣ ಬರ್ತಾ ಇರೋದನ್ನು ಭೀಮಸೇನ ದೇವರು ನೋಡ್ತಾರೆ, ಆಚೆ ದುರ್ಯೋಧನನ ಬಿಟ್ಟು ಕರ್ಣನ ಮುಂದೆ ಹೋದ್ರವ್ರು. ಭಾರೀ ಸಿಟ್ಟಿನಿಂದ ಭೀಮಸೇನ ದೇವರು ಹೋಗ್ತಾ ಇದ್ದಾರೆ. ಧರ್ಮರಾಜನನ್ನು ಸಂರಕ್ಷಣೆ ಮಾಡಬೇಕು ಅನ್ನೋದಕ್ಕಾಗಿ ಸಾತ್ವಿಕಿ ಮತ್ತು ಧೃಷ್ಟದ್ಯುಮ್ನನನ್ನು ಕಳಿಸ್ತಾರೆ. ಕರ್ಣನ ಹತ್ತಿರ ತಾವು ಹೋಗ್ತಾ ಇದ್ದಾರೆ. ಕರ್ಣನಿಗೆ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ಅಂದ್ರೆ, ಅಂತೆ ಕೃತಂತ ನರಸಿಂಹ ತನೋರ್ ಯಥೈವ, ಪ್ರಳಯ ಕಾಲದಲ್ಲಿ ನರಸಿಂಹದೇವರು ರುದ್ರದೇವರನ್ನ ಸಂಹಾರ ಮಾಡೋದಕ್ಕಾಗಿ ಹೋಗಬೇಕಾದ್ರೆ ಏನ್ ನರಸಿಂಹದೇವರ ರೂಪ ಇದೆಯಲ್ಲ, ಹಾಗೆ ಭೀಮಸೇನ ದೇವರು ಕಾಣ್ತಾ ಇದ್ದಾರೆ. ನೋಡ್ರಿ, ಪ್ರಸಂಗಕ್ಕೆ ತಕ್ಕುದಾದ ಉಪಮಾನ. ಯಾರ ಉಪಮಾನವನ್ನು ಕೊಡೋದು? ಭೀಮಸೇನ ದೇವರಿಗೆ ದೇವರನ್ನೇ ಕೊಡಬೇಕು, ಅವ್ರು ಸಣ್ಣವರನ್ನೇ ಹೇಗೆ ಕೊಡ್ಲಿಕ್ಕೆ ಆಗ್ತದೆ? ಆಗೋದಿಲ್ಲ. ಇದು ಅಧಿಕ ದೃಷ್ಟ ಅಂತ ಅಂತಾರೆ. ಅಧಿಕೋಪಮಾನ ಅಂತ ಇದನ್ನ ಕರೀತಾರೆ. ಅಧಿಕೋಪಮಾನ ಶ್ರೀಮದಾಚಾರ್ಯ ಹೇಳೋರು. ನೋಡ್ರಿ, ಇಷ್ಟೇ ಸ್ವಲ್ಪ ಒಂದು ತಿಂಗಳಿನ ಹಿಂದೆ ನೀವೊಂದು ವೈರಲ್ ಆದ ಒಂದು ವಿಷಯವನ್ನ ಕೇಳಿರಬಹುದು. ನಮ್ಮ ಸ್ವಾಮಿಗಳಿಗೆ ಅಭಿನವ ಟೀಕಾಕೃತ್ಪಾದರು, ಅಭಿನವ ರಘುತ್ತಮರು, ಮತ್ತೆ ಅಭಿನವ ಸತ್ಯಧರ್ಮರು ಅಂತ ಈ ರೀತಿಯಾಗಿ ಅವರನ್ನ ನಾವು ಕೊಂಡಾಡಿದರೆ, ನಾವು ಪೂಜೆ ಮಾಡಿದರೆ, ಅವರಲ್ಲಿ ಗುಣ ಕಂಡು ಏನೋ ಸುಮ್ಮನೆ ಕಾವಿ ಶಾಟಿ ಉಟ್ಕೊಂಡಿದ್ದಾರೆ ಅಂತ ಹೇಳಿ ನಾವು ಅವರನ್ನ ವರ್ಣಿಸಿದ್ದಲ್ಲ. ಅವರು ಪದ ವಿಭಾಗವನ್ನ ಮಾಡಿ ಅರ್ಥ ಹೇಳುವ ಪರಿಯನ್ನ ನೋಡಿ ಅಭಿನವ ಸತ್ಯಧರ್ಮರು ಅಂತ ನಾವು ಗೌರವಿಸಿದರೆ, ಕೊಂಡಾಡಿದರೆ, ಅವರ ಬಾಲ್ಯ ಬ್ರಹ್ಮಚರ್ಯವನ್ನು ನೋಡಿ ಅಭಿನವ ರಘುತ್ತಮರು ಅಂತ ನಾವಂದ್ರೆ, ಟೀಕಾಕೃತ್ಪಾದರ ವಾಕ್ಯವನ್ನ ಸಂರಕ್ಷಣೆ ಮಾಡೋದಕ್ಕಾಗಿ ಅವರು ಗ್ರಂಥಗಳನ್ನ ಬರೆದರೆ, ಟೀಕಾಕೃತ್ಪಾದರು ತಪ್ಪು ಅಂತ ಹೇಳಿದ ನಿರಾಕರಣೆ ಮಾಡಿ ಅವರನ್ನು ಅಭಿನವ ಟೀಕಾಚಾರರು ಅಂತ ನಾವು ಗೌರವಿಸಿಕೊಂಡ್ರೆ, ಅದು ಯಾರಿಗೆ? ಬರೀ ಅವರಿಗೆ ಅಲ್ಲ, ಅದು ಸತ್ಯಧರ್ಮರಿಗೆ ಕೊಟ್ಟ ಗೌರವ, ರಘುತ್ತಮರಿಗೆ ಕೊಟ್ಟ ಗೌರವ, ಅದು ಟೀಕಾಕೃತ್ಪಾದರಿಗೆ ಕೊಟ್ಟ ಗೌರವ. ಆದರೆ ಅದನ್ನು ಸಹಿಸದೆ ಅನೇಕ ಜನ ಅವರ ನಿಂದೆಯನ್ನು ಮಾಡಿದರು. ಆದರೆ ಇದು ಶ್ರೀಮದಾಚಾರ್ಯರು ಹೇಳುವ ಮಾತು. ಇದು ಭೀಮಸೇನ ದೇವರನ್ನ ದೇವರು ಅಂತ ಕರೀತಾರೆ. ಭೀಮಸೇನ ದೇವರನ್ನ ಆ ಯುದ್ಧ ಮಾಡುವಾಗ ಅವರ ರೂಪವನ್ನ ವರ್ಣನೆ ಮಾಡಬೇಕಾದ್ರೆ, ಅಂತೆ ಕೃತಂತ ನರಸಿಂಹ ತನೋರ್ ಯಥೈವ ವಿಷ್ಣೋರ ಹರಂ ಗ್ರಸತಃ ಆತ್ತ ಸಮಸ್ತ ವಿಶ್ವಂ, ವಿಷ್ಣುವಿನಂತೆ ಅವರು ಕಂಡ್ರು ಅಂತ ಹೇಳ್ತಾರೆ. ಹಾಗಾದ್ರೆ ವಿಷ್ಣುವೇನ ಅವರು? ಎಲ್ಲಿ ವಿಷ್ಣು, ಎಲ್ಲಿ ವಾಯು, ಏನ್ ಸಂಬಂಧ ಇದೆ? ಎಲ್ಲಿ ಸಂಬಂಧ ಇದೆ? ಆದರೂ ಸಹ ಭೀಮಸೇನ ದೇವರ ಆ ಉಗ್ರ ರೂಪ, ಆ ಉಗ್ರತೆಯಲ್ಲಿ ಇರುವ ಶಿಷ್ಟಜನ ಪರಿಪಾಲನತ್ವ. ಯಾಕೆ ಹಾಗೆ ಹೇಳಿದ್ರು? ಪ್ರಳಯ ಕಾಲ ಬಂದಿದೆ, ಎಲ್ಲರ ಸಂಹಾರವನ್ನು ಮಾಡಬೇಕು. ರುದ್ರದೇವರನ್ನೂ ತುತ್ತಾಗಿ ಹಾಕಿಕೊಳ್ಳುವಾಗ ಹೇಗೆ ನರಸಿಂಹ ಕಾಣಿಸಿದ ಹಾಗೆ ಕರ್ಣನಿಗೆ ಅವನು ಕಾಣಿಸಿದ. ಶ್ರೀಮದಾಚಾರ್ಯರು ಆ ರೀತಿಯಾಗಿ ಹೇಳ್ತಾರೆ, ವರ್ಣನೆ ಮಾಡ್ತಾರೆ. ಅಂದಮೇಲೆ ಶ್ರೀಮದಾಚಾರ್ಯರಿಗೆ ನಿಂದೆ ಮಾಡಿದರೆ ಏನ್ ಲೋಕ ಆಗ್ತದೆ, ಎಂಥ ಗತಿ ಆಗ್ತದೆ ಅವರಿಗೆ. ಹೀಗಾಗಿ ನಮ್ಮ ಗುರುಗಳನ್ನ ಹಾಗೆ ನಾವು ಗೌರವಿಸಿಕೊಳ್ಳುವುದು ನಮ್ಮ ಕರ್ತವ್ಯ, ನಮ್ಮ ಧರ್ಮ. ಅದು ಆ ಧರ್ಮವನ್ನು ನಾವು ಪಾಲನೆ ಮಾಡಿದ್ದೇವೆ. ಆ ಧೈರ್ಯದಿಂದ ನಾವಿರಬೇಕು. ಯಾರು ನೂರಾರು ಅಲ್ಲ, ಸಾವಿರಾರು ರೀತಿಯಿಂದ ನಮ್ಮನ್ನ ನಿಂದೆ ಮಾಡಿದರೂ ನಾವು ಹಾಗೇನೇ ಗೌರವಿಸಿಕೊಳ್ಳೋದು. ಶ್ರೀಮದಾಚಾರ್ಯರ ಪದ್ಧತಿ ಅದು, ಹಾಗೆ ಗೌರವಿಸಿಕೊಳ್ಳೋದು ಅಂತ ಅನ್ನೋದನ್ನು ಈ ಸಂದರ್ಭದಲ್ಲಿ ಅವಶ್ಯವಾಗಿ ನಾವು ತಿಳಿಯಬಹುದಾಗಿದೆ. ವೈಕರ್ತನೇನ ಶರಚಂಚಲ ತಾಡಿತ ಸಹ ಬಾಣಂಚ ವಜ್ರ ಸದೃಶಂ ಪ್ರಮುಮೋಚ ತಸ್ಮಿನ್ ತೇನಾಹತೋ ಮೃತಕವತ್ ಸಪಪಾತಕರ್ಣ ಭೀಮಃ ಕ್ಷುರಂಚ ಜಗೃಹೆ ಅಭಿಯಯೋಚ ಪದ್ಯಾಂ. ಭೀಮಸೇನ ದೇವರು ಆ ಭೀಮಸೇನ ದೇವರ ಮೇಲೆ ಬಾಣಗಳನ್ನು ಬಿಡ್ತಾನೆ. ಬಿಟ್ಟಾಗ ಭೀಮಸೇನ ದೇವರು ಒಂದೇ ಒಂದು ಬಾಣ ಬಿಡ್ತಾರೆ. ಕರ್ಣ ಎಷ್ಟು ಬಿಟ್ಟ? ವೈಕರ್ತನೇನ ಶರ ಸಂಚಯ ತಾಡಿತ,
ನೂರಾರು ಸಾವಿರಾರು ಬಾಣಗಳನ್ನು ಭೀಮಸೇನ ದೇವರ ಮೇಲೆ ಬಿಟ್ಟ. ಭೀಮ ಏನ್ ಮಾಡಿದ? ಪ್ರತಿಯಾಗಿ ಒಂದೇ ಬಾಣವನ್ನ ಬಿಟ್ಟ. ಇನ್ 1000 ಬಿಡ್ತೀಯಾ, ನಾನು ಒಂದ್ ಬಿಡ್ತೇನೆ. ಒಂದೇ ಬಾಣವನ್ನು ಬಿಡ್ತಾರೆ. ಎಂತದ್ದು? ಬಾಣಂ ಚ ವಜ್ರ ಸದೃಶಂ ಪ್ರಮುಮೋಚ ತಸ್ಮಿನ್. ಅದು ಕರ್ಣನಿಗೆ ಬಡಿದಾಗ ಮೃತಕವತ್ ಸಪಪಾತ, ಸತ್ತವನು ಬಿದ್ದ ಹಾಗೇನೆ ಬಿದ್ದು ಬಿಟ್ಟ ಕರ್ಣ. ಸಪಪಾತ ಕರ್ಣ ಭೀಮ ಕ್ಷುರಂಚ ಜಗ್ರಹೆ. ಆಮೇಲೆ ಖಡ್ಗವನ್ನ ಕೈಯಲ್ಲಿ ತೆಗೆದುಕೊಂಡು ನಡಿತಾ ಅವನ ನಾಲಿಗೆಯನ್ನು ಕತ್ತರಿಸಲಿಕ್ಕೆ ಭೀಮಸೇನ ದೇವರು ಹೋಗ್ತಾರೆ. ಮಹಾಭಾರತದಲ್ಲಿಯೂ ಆ ಎಲ್ಲ ಮಾತುಗಳಿವೆ. ತಾತ್ಪರ್ಯ ನಿರ್ಣಯ ಮುಗಿದ ಮೇಲೆ ಅದನ್ನ ಶ್ರವಣ ಮಾಡುವ ಸಂಕಲ್ಪವನ್ನ ಮಾಡಿದ್ದೇವೆ. ಮತ್ತೆ ಗುರುಗಳು ಅದಕ್ಕೆ ಆಶೀರ್ವಾದವನ್ನು ಮಾಡಲಿ ಅಂತ ಪ್ರಾರಂಭ ಮಾಡ್ತಾರೆ. ಆ ಸಣ್ಣದು ನಾಲಿಗೆ ಕತ್ತರಿಸಲಿಕ್ಕೆ ಎಷ್ಟು ಬೇಕೋ ಅಂತಹ ಸಣ್ಣ ಖಡ್ಗ ಅದನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ನಿಂದೆ ಯಾಕೆ? ನಿಂದಾಂ ಹರೆಸ್ತು ವಿದಧಾತಿ ಪರೋಕ್ಷ ಗೋಪಿ ಯಸ್ತಂ ಪ್ರಗೃಹ್ಯ ಕರವಾಣಿ ವಿಜಿಹ್ವಮೇವ ಏವಂ ಹಿ ವಾಯುತನಯಸ್ಯ ಮಹಾಪ್ರತಿಜ್ಞಾ ಛೇತ್ತುಂ ಸತೇನ ರವಿಜಸ್ಯ ಸಸಾರ ಜಿಹ್ವಾಂ. ಆ ಸಣ್ಣ ಖಡ್ಗವನ್ನು ತೆಗೆದುಕೊಂಡು ಮತ್ತೆ ಅರ್ಜುನನ ಹತ್ರ, ಕರ್ಣನ ಹತ್ರ ಹೋಗ್ತಾರೆ. ಯಾಕೆ ಹೋದ್ರು? ಯಾರು ಪರಮಾತ್ಮನ ನಿಂದೆಯನ್ನ ನನಗೆ ಗೊತ್ತಾಗದೇ ಆದ್ರೂ ಮಾಡ್ತಾರೆ. ಗೊತ್ತಾಗದೇ ಇದ್ದದ್ದೇನಿದೆ ಇವರಿಗೆ? ಯಾರು ಮಾಡಿದ್ರು ಇವರಿಗೆ ಗೊತ್ತಾಗ್ತದೆ. ನಿಂದಾಂ ಹರೆಸ್ತು ವಿದಧಾತಿ ಪರೋಕ್ಷ ಗೋಪಿ. ಇಲ್ಲಿ ಭೀಮ ಇಲ್ಲಲ್ವಾ, ನಾವು ನಿಂದೆ ಮಾಡೋಣ ಚೆನ್ನಾಗಿ ಅಂತ ಹೇಳಿ ಅವರು ನಿಂದೆ ಮಾಡ್ತಾ ಇದ್ರು. ನಾವು ಶಿಕ್ಷಣ ಮಾಡೋ ಯಾರಿದ್ದಾರೆ? ಭೀಮ ಇಲ್ಲ, ಮಾಡೋಣ ನಿಂದೆ ಅಂತ ಹೇಳಿ ನಾನಿಲ್ಲದೆ ಇದ್ದಾಗ ಯಾರು ನಿಂದೆ ಮಾಡಿದರೂ ಕೂಡ ಆ ನಾಲಿಗೆಯನ್ನು ಕತ್ತರಿಸ್ತೇನೆ ಅಂತ ಭೀಮಸೇನ ದೇವರ ಪ್ರತಿಜ್ಞೆ, ವಾಯುದೇವರ ಮಹಾಪ್ರತಿಜ್ಞೆ ಅಂತ ಹೇಳ್ತಾರೆ. ಅಂಥ ಮಹಾಪ್ರತಿಜ್ಞೆಯನ್ನು ಪಾಲನೆ ಮಾಡೋದಕ್ಕಾಗಿ ಛೇತ್ತುಂ ಸತೇನ ರವಿಜಸ್ಯ ಸಸಾರ ಜಿಹ್ವಾಂ, ಅವರ ಹತ್ರ ಹೋಗ್ತಾರೆ. ಅವನ ನಾಲಿಗೆಯನ್ನ ಎಳೆದು ಕತ್ತರಿಸಬೇಕು ಅಂತ ಹೋಗ್ತಾರೆ. ಆಯಂತ ಮಂತಿಕ ಮಮಂ ಪ್ರಸಮೀಕ್ಷ ಶಲ್ಯ ನೇತ್ಯಾಹ ಹೇತು ವಿರಹೋ ನಮೃಷಾ ಪ್ರತಿಜ್ಞಾ ಕಾರ್ಯ ತ್ವರೈವ ಪುರುಹೂತ ಸುತಸ್ಯ ಜಿಹ್ವಾಂ ಮಾತೇನ ಪಾತರೆ ಮರುತ್ಸುತ ಸೂತ ಸೂನೋಹೋ. ಅದಕ್ಕಾಗಿ ಅವರು ಬರ್ತಾ ಇದ್ದಾರೆ. ಭೀಮಸೇನ ದೇವರು ನೋಡ್ತಾರೆ. ಶಲ್ಯ ಹೇಳ್ತಾನೆ, ನೀನು ಪ್ರತಿಜ್ಞೆ ಮಾಡಿದ್ದು ನಿಜ, ಆದ್ರೆ ಅರ್ಜುನನನ್ನ ಸಂಹಾರ ಮಾಡುವ ಕರ್ಣನನ್ನ ಸಂಹಾರ ಮಾಡುವ ಪ್ರತಿಜ್ಞೆಯನ್ನು ಅರ್ಜುನ ಮಾಡಿದ್ದಾನೆ. ನೀನು ನಾಲಿಗೆಯನ್ನ ಕತ್ತರಿಸಿ ಬಿಟ್ರೆ ಅರ್ಜುನ ಕರ್ಣನನ್ನ ಸಂಹರಿಸುವ ಹಾಗೆ ಇಲ್ಲ. ಯಾಕೆ? ಊನಾಂಗನಾದವನು, ಊನಾಂಗರಾದವರನ್ನ ಸಂಹಾರ ಮಾಡಬಾರದು ಅಂತ ಶಾಸ್ತ್ರ. ಹೀಗಾಗಿ ಅವನು ಊನಾಂಗ ಆದ್ರೆ ಅವನನ್ನೆಲ್ಲಿ ಸಂಹಾರ ಮಾಡ್ಲಿಕ್ಕೆ ಆಗ್ತದೆ ಅರ್ಜುನನಿಗೆ? ಹೀಗಾಗಿ ಅರ್ಜುನನ ಪ್ರತಿಜ್ಞೆನೇ ಭಗ್ನವಾಗಿ ಹೋಗ್ಬಿಡ್ತದೆ. ಹೀಗಾಗಿ ಅರ್ಜುನನಿಗಾಗಿ ನೀನು ದಯ ಮಾಡು ಅಂತ ಶಲ್ಯ ಬೇಡಿಕೊಳ್ತಾರೆ. ಭೀಮಸೇನ ದೇವರನ್ನ ಬೇಡಿಕೊಂಡಾಗ ಮಾತೇನ ಪಾತರೆ, ಅರ್ಜುನ ಇವನನ್ನ ಸಂಹಾರ ಮಾಡಿಬಿಟ್ರೆ ನೀನೇ ಮಾಡಿದ ಹಾಗೆ, ನಿನ್ನ ಪ್ರತಿಜ್ಞೆನೂ ಪೂರ್ಣವಾಗ್ತದೆ. ಸೇವಕರ ಕೆಲಸ ಮಾಡಿದರೆ ಯಜಮಾನ ಮಾಡಿದ ಹಾಗೇನೆ, ಯಜಮಾನ ಮಾಡಿದ್ರೆ ಸೇವಕರು ಮಾಡಿದ ಹಾಗಾನ ಅಲ್ಲ. ಆದ್ದರಿಂದ ಅರ್ಜುನ ಇವನನ್ನು ಸಂಹಾರ ಮಾಡಬೇಕು, ಬಿಟ್ಬಿಡು ಅಂತ ಅಂದಾಗ ಇತ್ಯುಕ್ತ ಪ್ರಮುಖ ತಸ್ಯ ರಥೇನ ಇವತ್ತು ಮದ್ರನಾಟ ವೈಕರ್ತನಮಪೋವಾಹ ಸರ್ವಲೋಕಸ್ಯ ಪಶ್ಯತಃ. ಎಲ್ಲರೂ ನೋಡ್ತಾ ಇದ್ದಾರೆ ಅವನಿಗೆ ಬಂದ ಅವಸ್ಥೆ, ಕರ್ಣನಿಗೆ ಬಿದ್ದ ಅವಸ್ಥೆಯನ್ನ. ಅಲ್ಲಿಂದ ಭೀಮಸೇನ ದೇವರು ಹೊರಡ್ತಾರೆ. ಜಿತ್ವಾ ಸೂರ್ಯಸುತಂ ಭೀಮ ಕೌರವಾಣಾಮನೀಕಿನಿಂ ಸರ್ವಾಂ ವಿದ್ರಾವಯಾಮಾಸ ದ್ರೌಣಿ ದುರ್ಯೋಧನಾವೃತಾಂ. ಅಶ್ವತ್ಥಾಮಾಚಾರ್ಯರು ದುರ್ಯೋಧನ ತಮ್ಮ ಸೈನ್ಯವನ್ನು ಕಾಪಾಡಿಕೊಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಭೀಮಸೇನ ದೇವರು ಕರ್ಣನನ್ನು ಅನಾಯಾಸವಾಗಿ ಸೋಲಿಸಿ ಮತ್ತೆ ಕೌರವರ ಆ ಸೈನ್ಯವನ್ನ ನಾಶ ಮಾಡ್ತಾ ಇದ್ದಾರೆ. ಅಕ್ಷೌಹಿಣಿ ತ್ರಯಂ ತೇನ ತದಾ ವಿಲುಲಿತಂ ಕ್ಷಣಾತ ತದೈವ ಗುರುಪುತ್ರೋಯ ಪಾಂಡವಾನ ಮನೀಕಿನೆ. 3 ಅಕ್ಷೌಹಿಣಿ ಸೈನ್ಯವನ್ನು ಭೀಮಸೇನ ದೇವರು ಆ ಸಂದರ್ಭದಲ್ಲಿ ಸಂಹಾರ ಮಾಡಿದ್ದಾರಂತೆ. ಅಂತ ಮಹಾ ಅದ್ಭುತವಾದ ಪರಾಕ್ರಮ ಭೀಮಸೇನ ದೇವರು. ಆವಾಗ ಮತ್ತೆ ಅಶ್ವತ್ಥಾಮಾಚಾರ್ಯರು ಪಾಂಡವರ ಸೈನ್ಯದ ಜೊತೆಗೆ ಯುದ್ಧ ಮಾಡಲಿಕ್ಕೆ ಬರ್ತಾರೆ. ವಿವೃತ್ಯ ಸಕಲಾಂ ಸೇನಾಂ ಕೃತ್ವಾಚ ವಿರಥಂ ನೃಪಂ ದೃಷ್ಟದ್ಯುಮ್ನಂ ಯಮೌ ಚೈವ ಸಾತ್ಯಕಿಂ ದ್ರೌಪದಿ ಸುತಾನ್ ಕ್ಷಣೇನ ವಿರಥೀಕೃತ್ಯ ಸರ್ವಾಂಶ್ಚಕ್ರೇ ನಿರಾಯುಧಾನ್. ಅಶ್ವತ್ಥಾಮಾಚಾರ್ಯರು ಅವರು ದೃಷ್ಟದ್ಯುಮ್ನ, ನಕುಲ, ಸಹದೇವ, ಸಾತ್ಯಕಿ ಮತ್ತು ದ್ರೌಪದಿ ದೇವಿಯ ಮಕ್ಕಳು ಅವರೆಲ್ಲರ ಜೊತೆಗೆ ಯುದ್ಧ ಮಾಡಿ ಅವರ ರಥವನ್ನು ನಾಶ ಮಾಡಿ ಆಯುಧವನ್ನು ನಾಶ ಮಾಡಿ ಅವರನ್ನು ಸೋಲಿಸಿ ಬಿಡ್ತಾನೆ. ಧರ್ಮರಾಜ ಅಶ್ವತ್ಥಾಮಾಚಾರ್ಯರ ಪ್ರಾರ್ಥನೆಯನ್ನು ಮಾಡ್ತಾನೆ. ಕ್ಷತ್ರಿಯಾನ್ ಪರಧರ್ಮಸ್ಥಃ ಮಾಹಿಂಸಿ ರೀತಿ ಚೋದಿತಃ ಪ್ರಹಸ್ಯತಾನ್ ವಿಹಾಯ ಯಯೌ ಯತ್ರ ಅಚ್ಯುತಾರ್ಜುನವು. ನಾವು ಕ್ಷತ್ರಿಯರು, ಯುದ್ಧ ಮಾಡೋದು ನಮ್ಮ ಕರ್ತವ್ಯ. ನೀನು ಬ್ರಾಹ್ಮಣ, ಯುದ್ಧ ಮಾಡೋದು ನಿನ್ನ ಕರ್ತವ್ಯ ಅಲ್ಲ. ಪರಧರ್ಮಸ್ಥನಾಗಿದ್ದಿ ನೀನು. ಕ್ಷತ್ರಿಯರಿಗೆ ವಿಹಿತವಾದ ಧರ್ಮವನ್ನು ನೀನು ಪಾಲನೆ ಮಾಡ್ತಾ ಇದ್ದಿ. ಹಿಂಸೆ ಇದು ಬ್ರಾಹ್ಮಣರ ಕರ್ತವ್ಯವ? ಅಹಿಂಸೆ ಇದು ಬ್ರಾಹ್ಮಣರ ಧರ್ಮ. ಅಹಿಂಸಾ ಪರಮೋ ಧರ್ಮ ಬ್ರಾಹ್ಮಣರಿಗೆ. ಆದರೆ ಆ ಧರ್ಮವನ್ನು ನೀವು ಪಾಲನೆ ಮಾಡ್ತಾ ಇಲ್ಲ. ಯಾಕೆ ಸುಮ್ಮನೆ ಹಿಂಸೆ ಕೊಡ್ತಾ ಇದ್ದೀರಿ ಎಲ್ಲರಿಗೆ ನೀವು ಅಂತ ಅಂದಾಗ, ಪ್ರಶ್ನೆ ಮಾಡಿದಾಗ ಅಲ್ಲಿಂದ ಹೊರಟು ಹೋಗ್ಬಿಟ್ಟ. ಯಾಕೆ ಉತ್ತರ ಹೇಳಿಕ್ ಬರಲಿಲ್ಲ. ನೀವು ಮಾಡೋದು ಧರ್ಮನ ಅಂತ ಕೇಳಿದ್ರೆ ಧರ್ಮ ಅಂತ ಹೇಗೆ ಹೇಳೋದು? ಸುಮ್ಮನೆ ಇಲ್ಲಿ ಇರೋದೇ ಬೇಡ, ಹೊರಟು ಬಿಟ್ಟರೆ ಆಯ್ತು. ಬೇರೆ ಕಡೆಗೆ ಹೋಗಿ ಅಲ್ಲಿ ಯುದ್ಧ ಮಾಡೋದಕ್ಕಾಗಿ
ಅವರು ತಯಾರಾಗಿದ್ದಾರೆ. ಸಂಶಪ್ತ ಕೈಸ್ತತ್ರ ಸಂಯುಧ್ಯಮಾನಂ ಸಮಾಹ್ವಯಾಮಾಸ ಸುರೇಂದ್ರ ಸೂನುಂ ಸ ಬಾಣಯುಕ್ತಂ ಭುಜಗೇಂದ್ರ ಕಲ್ಪ ಮುನ್ನಮ್ಯ ಬಾಹುಂ ಯುಧರೇ ಸಶೂರಂ. ಅರ್ಜುನ ಸಂಶಪ್ತಕರ ಜೊತೆಗೆ ಯುದ್ಧ ಮಾಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಅಶ್ವತ್ಥಾಮ ಅರ್ಜುನನನ್ನ ಯುದ್ಧಕ್ಕೆ ಕರೀತಾನೆ, ನನ್ನ ಜೊತೆಗೆ ಯುದ್ಧ ಮಾಡ್ಲಿಕ್ಕೆ ಬಾ ಅಂತ. ಏನ್ ಮಾಡಬೇಕು ಗೊತ್ತಾಗ್ಲಿಲ್ಲ ಆ ಸಂದರ್ಭದಲ್ಲಿ. ಈಗ ಸಂಶಪ್ತಕರ ಜೊತೆಗೆ ಯುದ್ಧ ಮಾಡ್ತಾ ಇದ್ದಾನೆ. ಇವರ ಜೊತೆಗೆ ಹೋದ್ರೆ ನಾನು ಹೇಳಿ ಅಂತ ಅಂತಾರೆ ಜನ, ಎಲ್ಲ ಬಿಟ್ಟು ಹೋದ ಅಂತ. ಇಲ್ಲ ಕರೀತಾ ಇದ್ದಾರೆ ಹೋಗಲಿಲ್ಲ ಅಂತಂದ್ರೆ ಅಲ್ಲೂ ಹೇಳಿ ಅಂತ ಅಂತಾರೆ. ಆದ್ರಿಂದಾಗ ನಾನು ಏನ್ ಮಾಡ್ಲಿ ಈ ಸಂದರ್ಭದಲ್ಲಿ ಅಂತ ಅರ್ಜುನನಿಗೆ ಸಂಶಯ ಬಂತು. ಸಂಶಯ ಪರಿಹಾರ ಮಾಡ್ಬೇಕು, ಯಾರು ಮಾಡ್ಬೇಕು? ಕೃಷ್ಣನ ಹತ್ರ ಹೋದ. ನೋಡ್ರಿ, ಕೃಷ್ಣ ಅರ್ಜುನನಿಗೆ ಯಾಕೆ ಸಾರಥಿಯಾಗಿದ್ದಾನೆ? ಬರೀ ಗೀತೆಯನ್ನು ಉಪದೇಶ ಮಾಡೋದಕ್ಕಾಗಿ ಮಾತ್ರ ಅಲ್ಲ, ಗೀತೆಯನ್ನು ಉಪದೇಶ ಮಾಡಿದ ಮೇಲೂ ಈ ತರಹದ ಸಂದೇಹದ ಪರಿಹಾರ, ಜೊತೆಗೆ ಮಧ್ಯ ಮಧ್ಯದಲ್ಲಿ ಅನೇಕ ಅಸ್ತ್ರಗಳಿಂದ ಯಾವುದೇ ತರಹದ ತೊಂದರೆ ಅರ್ಜುನನಿಗೆ ಆಗಬಾರದು ಅಂತನೋ ಉದ್ದೇಶದಿಂದ ಮಾಡಿದ್ದಾರೆ. ಭೀಮಸೆ ಹೇಳ್ತಾರೆ, ಕೃಷ್ಣ ಇಲ್ಲ ಅಶ್ವತ್ಥಾಮಾಚಾರ್ಯರ ಕಡೆಗೆ ನಡಿ ಅಂದಾಗ ಅಶ್ವತ್ಥಾಮಾಚಾರ್ಯರು ಮತ್ತು ಅರ್ಜುನ ಅತ್ಯದ್ಭುತವಾಗಿ ಯುದ್ಧವನ್ನ ಮಾಡ್ತಾ ಇದ್ದಾರೆ. ಪಾರ್ಥ ಸಂಶಪ್ತಕ ಗಣೈಹಿ ಸಂಸೃಷ್ಟ ಸಮರಾರ್ಥಿಭಿ ಅಹೂತೋ ದ್ರೌಡಿನಾಚೈವ ಕಾರ್ಯಂ ಕೃಷ್ಣಮಪುರ್ಛತ ಚೋದಯಾಮಾಸ ಚಹಯಾನ್ ಕೃಷ್ಣೋ ದ್ರೌಡಿರಥಂ ಪ್ರತಿ ಉಭೌಚತಾ ವಸ್ತ್ರವಿದಾಂ ಪ್ರಧಾನೌ ಮಹಾಬಲೌ ಸಂಯತಿ ಜಾತದರ್ಪೌ ಶರೈ ಸಮಸ್ತಾ ಪ್ರದಿಶೋ ದಿಶಶ್ಚ ದ್ರೌಡೀಂದ್ರಸೂನು ತಿಮಿರಃ ಪ್ರಚಕ್ಷತು. ಆ ಕಡೆ ಅಶ್ವತ್ಥಾಮಾಚಾರ್ಯರು, ಈಚೆ ಅರ್ಜುನ ಇಬ್ಬರೂ ಬಾಣಗಳನ್ನು ಬಿಡ್ತಾ ಇದ್ರೆ ಆಕಾಶವೆಲ್ಲ ಮುಚ್ಚಿ ಹೋಗಿದೆ ಅಂತೆ. ಬಾಣಗಳಿಂದ ಮುಚ್ಚಿ ಹೋಗಿ ಕೆಳಗಡೆಗೆ ಎಲ್ಲ ಕತ್ತಲಾಗಿದೆ. ಆ ರೀತಿಯಾಗಿ ಅತಿ ಘೋರವಾದ ಯುದ್ಧವನ್ನ ಆ ಮಹಾನುಭಾವರು ಮಾಡ್ತಾ ಇದ್ದಾರೆ ಅಂತ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ ಅಂತ ಹೇಳ್ತಾ, ಅಸ್ಮದ್ ಗುರುವಂತರ್ಗತ ತಾತ್ವಿಕ ದೇವತಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷರಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷರಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋಜೋ ಅಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ ಪ್ರಣರಾಮೋ ವಾಸುದೇವಂ ದೇವತಾ ಮಂಡಲಾ ಖಂಡಮಂಡನಂ. ಹರಿ ಓಂ ಹರಿ ಓಂ ಹರಿ ಓಂ. ನಾಳೆ ಮತ್ತೆ ಪಾಠ ಇದೆ.